ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮಾಧ್ಯಮದಲ್ಲಿ ಬರುವಂಥ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗೋದಿಲ್ಲ, ಕುಗ್ಗಿಯೂ ಹೋಗಲ್ಲ. ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂಥ ತಜ್ಞರು ಹೇಳಿದಂಥದ್ದನ್ನು ನಾನು ಕೇಳಿದ್ದೇನೆ. ಸದಾನಂದ ಗೌಡರು ಕೊಟ್ಟ ಕುದುರೆಯನ್ನು ಏರಲಿಕ್ಕೂ ಆಗದವರು ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದು, ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿರುವಂಥದ್ದು ನಾನು ಕಂಡಿದ್ದೇನೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ 1 ವರ್ಷ ಇದ್ದಾಗ ಸಕಾಲದಂಥ ಅದ್ಭುತ ಯೋಜನೆಯನ್ನು ತಂದಿರುವಂಥದ್ದು ಏನು ಸಾಧ್ಯ ಇಲ್ಲದಂಥ ಮುಖ್ಯಮಂತ್ರಿ ಆಗಿದ್ನಾ? ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು, ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂಥ ರೀತಿಯಲ್ಲಿ ಸುದೀರ್ಘವಾದಂಥ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು. ಸ್ವಾಮಿ ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ 2 ಇಲಾಖೆಗಳನ್ನು ಹೊಂದಿದ್ನ, ಅದು ಫಾರ್ಮಾ ಮತ್ತು ಫರ್ಟಿಲೈಸರ್ 2 ಇಲಾಖೆ 2 ಮತ್ತು 3ನೇ ಸ್ಥಾನದಲ್ಲಿ ಬಂದಿರುವಂಥದ್ದು ದಾಖಲೆ. ರೈಲ್ವೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಜೆಟಲ್ಲಿ ಕೊಟ್ಟಿರುವಂಥ ಸಂಗತಿ, ಮೆಟ್ರೋ ಟ್ರೈನಿಗೆ ನಾವು ಕೊಟ್ಟಿರುವಂಥ ಸಂಗತಿಗಳನ್ನು ನೀವು ಕಂಡಿದ್ದೀರಿ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ 75 ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮಿಡಿಸಿವಿರ್ ಕೊಟ್ಟಿರುವಂಥ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂಥದ್ದು. ಈ ರಾಜ್ಯದ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು, ಅವರು ಇದ್ದಾಗ ಕೃಷ್ಣ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರನ್ನು ಕರ್ಕೊಂಡವರು ಬಂದಾಗ ರಾತ್ರಿ 2 ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲನ್ನು ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿಡವಿಟ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲ, ಅದು ಸದಾನಂದ ಗೌಡ ಲಾ ಮಿನಿಸ್ಟರ್ ಆದಾಗ. ಇದನ್ನು ತಿಳ್ಕೊಳ್ಬೇಕು ನಮ್ಮವರು. ಮಾಧ್ಯಮದ ಮಿತ್ರರಿಗೂ ನಾನು ಖಾರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ವಿಶ್ಲೇಷಣೆ ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೋ ಅವರಿಗೆ ಮಾತ್ರ ಹೇಳ್ತೇನೆ, ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ, ನಿಮಗೆ ಅದು ಇಂಪಾರ್ಟೆಂಟೇ ಅಲ್ಲ. ಇವತ್ತು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.